ವೇದ 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 ಏನಾಯ್ತ್ರಿ? ಅದು ಏನಣ್ಣ? ಅದು ಮೇಲೆ ಮೇಲೇನಾಯ್ತಂತ ಹೇಳಿ. ಯಾಕಿಷ್ಟೊಂದು ಭಯ ಪಡ್ತಾ ಇದ್ದೀರಾ? ಮೇಲೆ ಯಾರು ಇದ್ದಾರೆ? ಯಾರು ಅಂದ್ರೆ ಯಾರು? ನಾನು ಟ್ಯಾಂಕ್ ಒಳಗಡೆ ನೀರು ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಮೆಟ್ಲತ್ತು ಹೋದ್ನಾ, ಟ್ಯಾಂಕ್ ಮುಚ್ಚಳ ಓಪನ್ ಮಾಡೋದ್ನಾ, ಟ್ಯಾಂಕ್ ಒಳಗಡೆ ನೋಡಿದ್ನಾ, ಒಳಗಡೆ ನೀರೇ ಇರಲಿಲ್ಲ. ನೀರಿರ್ಲಿಲ್ವಾ? ಮತ್ತೆ ಮೋಟರ್ ಆನ್ ಆಗೇ ಇತ್ತಲ್ಲ. ಅಯ್ಯೋ ವಿಷಯ ಮರ್ಸ್ಬೇಡಿ, ವಿಷಯ ಅದಲ್ಲ. ಟ್ಯಾಂಕ್ ಮೇಲ್ಗಡೆ ಹೋದ್ನಾ, ಮುಚ್ಚಳ ಓಪನ್ ಮಾಡೋದ್ನಾ. ಮೊದಲಿಂದ ಯಾಕೆ ಹೇಳ್ತಿದ್ದೀರಾ? ಮುಚ್ಚಳ ಓಪನ್ ಆಗಿತ್ತು, ನೀರಿರ್ಲಿಲ್ಲ. ಮುಂದಕ್ಕೆ ಹೇಳಿ. ಅಯ್ಯೋ ಇರಿ ವೇದ, ಟೆನ್ಷನ್ ಮಾಡಬೇಡಿ, ಹೇಳ್ತೀನಿ. ಮುಚ್ಚಳ ಓಪನ್ ಮಾಡೋದ್ನಾ, ಒಳಗೆ ನೋಡಿದ್ರೆ ನೀರೇ ಇರಲಿಲ್ಲ. ಸರಿ ಮೋಟ್ರು ಕೆಟ್ಟೋಗಿರ್ಬೇಕು ನೋಡ್ಕೊಂಬರೋಣ ಅಂತ ಕೆಳಗಿಳಿದು ಬರ್ತಿದ್ನಾ, ಸಡಕ್ಕಂತ ಮುಚ್ಚಳ ತಾನಾಗೆ ಮುಚ್ಕೊಬಿಡ್ತು. ಮುಚ್ಚಳ ತಾನಾಗೆ ಮುಚ್ಕೊಂಡ್ರೆ ಏನಿದೆ ಆಶ್ಚರ್ಯ? ಅಯ್ಯೋ ಏನು ವೇದ ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಅಲ್ಲ ನಾನು ಅದನ್ನು ಮುಟ್ಟೇ ಇಲ್ಲ. ಟ್ಯಾಂಕ್ ಮುಚ್ಚಳ ತಾನಾಗೆ ಮುಚ್ಕೋತು ಅಂದ್ರೆ ಏನರ್ಥ? ಅವ್ರು ಹೇಳ್ತಿರೋದು ನೋಡ್ತಾ ಇದ್ರೆ ನನಗೂ ಆಶ್ಚರ್ಯ ಆಗ್ತಾ ಇದೆ. ಅಕ್ಕ, ಗಾಳಿಗೆ ಮುಚ್ಚಳ ಮುಚ್ಕೊಂಡಿರುತ್ತೆ ಅಷ್ಟೇ ಅರ್ಥ. ಮುಚ್ಚಳ ಮುಚ್ಕೊಳ್ದೇನೂ ಇರ್ಬೋದು. ಇವ್ರು ಸುಮ್ಮನೆ ಏನೇನೋ ಮಾತಾಡ್ತಿದ್ದಾರೆ. ಅಯ್ಯೋ ಇಲ್ಲ ವೇದ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಪ್ಲಮ್ಮರ್ ಅವನಿಗೆ ಫೋನ್ ಮಾಡಿ ಕರೀರಿ, ಅವನೇ ಬಂದು ನೋಡ್ತಾನೆ. ಸರಿ ಅವನೇ ಬಂದು ನೋಡಲಿ. ನಾನು ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಅವನೇ ನೋಡಲಿ. ತುಂಬ ಹಳೇದು ಅನ್ಸುತ್ತೆ. ಯಾರಿದು 3 ಜನ? ಇದು ನನ್ನ ಸಂಬಂಧಿಕರದು. ಯಾಕೆ ರಾಗಿಣಿ, ಫೋಟೋ ನೋಡಿದ ತಕ್ಷಣ ಮಂಕಾಗೋದೆ? ವಾಟ್ ಹ್ಯಾಪೆಂಡ್? ಏನಿಲ್ಲ ಅಶು. ಏನಾಯ್ತು ಅಂತ ಹೇಳು. ಅದು ನಿಮ್ಮ ಸಂಬಂಧಿಕರು ಫೋಟೋ ಅನ್ನೋದೇ ಸುಳ್ಳು.